ಸರಿ, ಹಾಗಾದ್ರೆ ಅತ್ತೇನು ಅದಕ್ಕೇನು ಇಷ್ಟು ಪ್ರೀತಿಯಿಂದ ದುಡ್ಡು ಕೊಡ್ತಿರೋವಾಗ ನಾನು ಬೇಡ ಅಂತ ಹೇಗೆ ಹೇಳಿ? ನಿಮ್ಮೆಲ್ಲರೂ ಪ್ರೀತಿನೇ ಆ ಮಗುಗೆ ರಕ್ಷೆ. ಅಪ್ಪ ಅಮ್ಮನೂ ನಾಮಕರಣಕ್ಕೆ ಕರೆಯೋಣ. ಆಹಾ, ನಾಳೆನೇ ಈ ಮನೇಲಿ ಶುಭ ಕಾರ್ಯ. ಗೊತ್ತೋ ಗೊತ್ತಿಲ್ಲದೇನೋ ಈ ಮನೇಲಿ ಮಗು ನಾಮಕರಣ ನಡೀತಾ ಇದೆ. ಸುಬ್ಬು, ಮುಂದಿನ ಸರ್ದಿ ಯಾರ್ದಂತ ಗೊತ್ತು ತಾನೆ? ಓಹೋ ಸುಬ್ಬು, ಏನೋ ಇದು ಇಷ್ಟು ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದೀರಾ. ನಿನಗೂ ಶ್ರಾವಣಿ ಅಮ್ಮವ್ರಿಗೊಂದು ಮಗು ಆಗಿದ್ರೆ ಇದೇ ಥರ ಗ್ರ್ಯಾಂಡಾಗಿ ನಾಮಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಅದಕ್ಕಿಂತ ಮುಂಚೆ ಆ ಭಗವಂತ ಸಾವಿತ್ರಿ ಮೂಲಕವಾಗಿ ನಮ್ಮ ಆಸೆನ ಈಡೇರಿಸಿದ್ದಾನೆ. ಹೌದು ಕಣ್ರಿ, ಸಾವಿತ್ರಿ ಮಗು ನಾಮಕರಣ ಆಗ್ತಿದ್ದಾಗೆ ನಮ್ಮ ಮಗು ನಾಮಕರಣನ ಮಾಡಿ ಮುಗಿಸ್ಬಿಟ್ರೆ ಆಯ್ತು. ಸರಿ ಹೋಯ್ತು ಅಮ್ಮ. ಮಗು ಹುಟ್ಟೋದಕ್ಕೂ ಮುಂಚೆ ಡೈಪರ್ ಆರ್ಡರ್ ಮಾಡ್ತಾರಲ್ಲ, ಹಂಗಾಯ್ತು ನಿನ್ ಕತೆ. ಇದೇನಿದು ಸುಬ್ಬು, ಡೈಪರ್ ಆರ್ಡರ್ ಮಾಡೋದ? ಅಲ್ಲ ಕಣೋ, ಗಾದೆ ಮಾತೆ ಬದಲಾಯಿಸ್ಬಿಟ್ಟಿಯಲ್ಲೋ. ಈಗೆಲ್ಲ ಅಪ್ಡೇಟ್ ಆಗಿದೆಯಲ್ಲ, ಹಂಗೆ ಗಾದೆನೂ ಅಪ್ಡೇಟ್ ಆಗಿದೆ. ಎಲ್ಲ ಅಪ್ಡೇಟ್ ಆಗ್ತಾ ಇದೆಯಪ್ಪ. ಆದರೆ ನೀನು ಶ್ರಾವಣಿ ಅಪ್ಪ ಅಮ್ಮ ಆಗಿ ಅಪ್ಡೇಟ್ ಆಗೋದು ಯಾವಾಗ? ಏನ್ ಮಗಳೇ, ನಿಮ್ ತಂದೆ ಹೇಳಿದ್ ಕೇಳಿಸ್ಲಿಲ್ವಾ? ಉತ್ತರ ಕೊಡದೆ ಹಾಗೆ ನಿಂತಿದ್ಯಾ? ಅತಿ ಶೀಘ್ರದಲ್ಲೇ ನಿರೀಕ್ಷಿಸಿ. ಅದು ಸರಿ, ನೀವು ಈ ಸಾವಿತ್ರಿ ಮಗುಗೆ ನಾಮಕರಣ ಏರ್ಪಾಡು ಮಾಡ್ಕೊಂಡಿದ್ದೀರಲ್ಲ, ಈ ವಿಷಯ ವಿಜಯಾಂಬಿಕಾಗ್ ಗೊತ್ತಾ ಅಥವಾ ಅವಳದೇ ಇದು ಪ್ಲಾನಾ? ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ ಅಪ್ಪ. ಆ ಮದನು ವಿಜಯಾಂಬಿಕಾ ಮಾತಿಗೆ ಬಗ್ಬೋದು, ಆದರೆ ಸಾವಿತ್ರಿ ಅವಳ ಮಾತನ್ನ ಕೇಳಿಕೊಂಡು ನಮ್ಮ ಹತ್ರ ಸುಳ್ಳು ಹೇಳಲ್ಲ. ಹೌದು ಯಜಮಾನ್ರೆ, ಇದನ್ನ ನಾವು ಮನಸ್ಫೂರ್ತಿಯಾಗೆ ಮಾಡ್ತಾ ಇದ್ದೀವಿ. ಸಾವಿತ್ರಿ ನನಗೆ ಅಣ್ಣ ಅಂತ ಕರೆದ ಮೇಲೆ ಅವಳಿಗಿದು ತವರು ಮನೆ ಇದ್ದಂಗೆ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಅವಳ ಮಗು ನಾಮಕರಣನ ಇಲ್ಲೇ ಮಾಡಬೇಕು ಅಂತ ನಾವು ಗಟ್ಟಿ ಮನಸ್ಸಿಂದ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ. ಒಳ್ಳೇದು ಸುಬ್ಬು. ಆ ವಿಜಯಾಂಬಿಕಾ ಮದನ್ ಏನೇ ದ್ರೋಹ ಅನ್ಯಾಯ ಮಾಡಿದ್ರು ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಮಗುಗೋಸ್ಕರ ಈ ಕೆಲಸ ಮಾಡ್ತಾ ಇದೆಯಲ್ಲ, ಇದು ನಿಜವಾಗ್ಲೂ ಪುಣ್ಯದ ಕೆಲಸ ಅಲ್ವಾ? ಮತ್ತೆ ಒಳ್ಳೆ ಕಾರ್ಯ ಮಾಡುವಾಗ ಯಾರಾದರೂ ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕರ್ಮ ಸುಮ್ಮನೆ ಬಿಡುತ್ತಾ? ಆ ಮಗು ನಾಮಕರಣ ಮಾಡಿ ಒಳ್ಳೆ ಮನಸ್ಸಿದ್ದ ಎಲ್ಲರೂ ಹಾರೈಸೋಣ. ಅವ್ರ ಅಪ್ಪನ ಥರ ಅವ್ರ ಅಜ್ಜಿ ಥರ ಆ ಮಗು ಆಗದೇ ಇರಲಿ. ಆ ಮಗು ಒಳ್ಳೆ ಸಂಸ್ಕಾರದಲ್ಲಿ ಬೆಳಿಬೇಕು. ಆದ್ರೂ ಆ ಮದನ್ಗೆ ಇದೆಲ್ಲದ್ರ ಹಿಂದೆ ಏನು ಕೆಟ್ಟ ಆಲೋಚನೆ ಇಲ್ಲ ಅಂತೀರಾ? ಖಂಡಿತ ಇಲ್ಲ. ಮಗು ಮೇಲಾಣೆ, ಆ ಥರ ಕೆಟ್ಟ ಉದ್ದೇಶ ಯಾವುದೂ ಇಲ್ಲ.